ಮೂಲ ಸೌಕರ್ಯ ಇಲ್ಲದೆ ಅನಾಥವಾದ ಶ್ರೀಪತಿ ನಗರದ ಬಿಡಿ ಪ್ಲಾಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಮೂಲ ಸೌಕರ್ಯಗಳ ವಿಚಾರದಲ್ಲಿ ಮಾತ್ರ ಇನ್ನೂ ಹಿಂದುಳಿದ ಪ್ರದೇಶ. ಬರೋಬ್ಬರಿ 15ರಿಂದ 20 ವರ್ಷ ಕಳೆದರೂ ಚರಂಡಿ, ವಿದ್ಯುತ್, ಕುಡಿಯುವ ನೀರು ಹಾಗೂ ಸಮರ್ಪಕ ರಸ್ತೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳಿಗಾಗಿ ಇಲ್ಲಿನ ಜನರು ಪರದಾಡುವಂತಾಗಿದೆ. ಸರ್ಕಾರಗಳು ಬದಲಾಗುತ್ತಿವೆ, ಜನಪ್ರತಿನಿಧಿಗಳು ಬದಲಾಗುತ್ತಿದ್ದಾರೆ, ಅಧಿಕಾರಿಗಳು ಬರುತ್ತಾರೆ, ಪರಿಶೀಲನೆ ಮಾಡುತ್ತಾರೆ, ಭರವಸೆ ನೀಡುತ್ತಾರೆ. ಆದರೆ ಇಲ್ಲಿನ ಜನರ ಸಮಸ್ಯೆ ಮಾತ್ರ ಹಾಗೆಯೇ ಉಳಿದಿದೆ. ಮಳೆ ಬಂದರೆ ರಸ್ತೆಗಳು ಕೆಸರುಮಯ, ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುವ ಪರಿಸ್ಥಿತಿ, ಕುಡಿಯುವ ನೀರಿಗೂ ಸಮಸ್ಯೆ, ವಿದ್ಯುತ್ ವ್ಯವಸ್ಥೆಯಲ್ಲೂ ತೊಂದರೆ, ಸಂಚಾರ ಮಾಡುವ ಸಂದರ್ಭದಲ್ಲಿ ರಸ್ತೆ ಎಡ ಬಲ ಭಾಗದಲ್ಲಿ ಮುಳ್ಳಿನ ಕಂಟಿಗಳ ಸ್ವಾಗತ. ಈ ಮುಳ್ಳಿನ ಕಂಟಿಗಳಲ್ಲಿ ವಿಷಭರಿತ ಹುಳುಗಳು, ಹಾವುಗಳು ನೆಲೆಸಿವೆ. ಇಲ್ಲಿ ಸಮರ್ಪಕ ರಸ್ತೆ ಇಲ್ಲದೆ ನಿವಾಸಿಗಳು ಪ್ರತಿದಿನ ಸಂಕಷ್ಟ ಎದುರಿಸುವಂತಾಗಿದೆ. 20 ವರ್ಷಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದ್ದರೂ ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಮೂಲ ಸೌಕರ್ಯಾಭಿವೃದ್ಧಿಗೆ ಶಾಶ್ವತ ಪರಿಹಾರ ಮಾತ್ರ ಸಿಗುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪ. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡುತ್ತಾರೆ. ಆದರೆ ಚುನಾವಣೆ ಮುಗಿದ ಬಳಿಕ ನಮ್ಮ ಸಮಸ್ಯೆ ಕೇಳುವವರೇ ಇಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗಾದರೆ ಬಿಡಿ ಪ್ಲಾಟ್ ಶ್ರೀಪತಿ ನಗರದ ಜನರ ಸಮಸ್ಯೆಗೆ ಹೊಣೆ ಯಾರು? ಇದು ಕೇವಲ ಒಂದು ರಸ್ತೆಯ ಸಮಸ್ಯೆ ಅಲ್ಲ, ಇದು ಮೂಲಭೂತ ಹಕ್ಕುಗಳಿಗಾಗಿ ಜನರು ನಡೆಸುತ್ತಿರುವ ಹೋರಾಟ. 20 ವರ್ಷಗಳಿಂದ ಚರಂಡಿ, ನೀರು, ವಿದ್ಯುತ್ ಮತ್ತು ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳಿಗಾಗಿ ಕಾಯುತ್ತಿರುವ ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಜನರು ಇನ್ನೆಷ್ಟು ವರ್ಷ ಕಾಯಬೇಕು? ಜನರ ತೆರಿಗೆಯಿಂದ ನಡೆಯುವ ಆಡಳಿತದಲ್ಲಿ ಜನರೇ ಮೂಲಭೂತ ಸೌಕರ್ಯಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿ ಏಕೆ? ಶಾಸಕ ಅಶೋಕ್ ಪಟ್ಟಣ, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಇಂಡಿಯನ್ ಟಿವಿ 24x7 ಕನ್ನಡ ನ್ಯೂಸ್, ಜನರೊಂದಿಗೆ ಜನರಿಗಾಗಿ. ಶ್ರೀಪತಿ ನಗರ ಬಿಡಿ ಪ್ಲಾಟ್ ಇದು. ಇಲ್ಲಿ ಯಾವುದೋ ಥರದ ಸಹಕಾರ ಇಲ್ಲ. ನೀರು, ಕುಡಿಯಲು ನೀರು ಇಲ್ಲ, ರಸ್ತೆಗಳು ಇಲ್ಲ, ಗಟರ್ಗಳು ಇಲ್ಲ. ಇವು ಎಲ್ಲ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಶಾಸಕರು ಎಲೆಕ್ಷನ್ಗಿಂತ ಮುಂಚಾಗಿ ನಿಮಗೆ ನಾನು ಆರಿಸಿ ಬಂದರೆ 3 ತಿಂಗಳಲ್ಲಿ ನಿಮಗೆ ಎಲ್ಲ ಸಹಕಾರ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ 3 ವರ್ಷ ಆಯಿತು. ಇನ್ನೂ ಮಟ್ಟ ಯಾರು ಕಣ್ಣು ತೆಗೆದು ನೋಡೋಲ್ರು. ಇಲ್ಲಿ ಇವು ಲೈಟ್ ಕಂಬ ಇದ್ದಾವೆ, ಲೈಟ್ ಇಲ್ಲ. ಇಲ್ಲಿ ಯಾವುದೋ ಥರದ್ದು ಬಂದು ಆಫೀಸರ್ ನೋಡವಲ್ರು. ಆಮೇಲೆ MLA ಅವರು ಆರಿಸಿ ಬಂದ ಮೇಲೆ ಒಂದುವರೆನೂ ಇಲ್ಲಿ ಬರಲಿಲ್ಲ. ಇವು ಎಲ್ಲ ಕೆಲಸವನ್ನು ಮಾಡಿಕೊಟ್ರೆ ನಿಮ್ಮ ಅವಧಿಯಲ್ಲಿ ಸರಿಯಾಗುತ್ತೆ. 15 ವರ್ಷದಿಂದಲೂ ಇಲ್ಲಿ ಯಾವುದೂ ಥರದ ಅನುಕೂಲ ಇಲ್ಲ ಜನರಿಗೆ. ಕುಡಿಯೋ ನೀರಂಗೆ ಭಾಳ ತೊಂದರೆ ಇದೆ. ಇಲ್ಲಿ ಟ್ಯಾಂಕರ್ಗಳು ಬರ್ತಾವೆ 2 ದಿವಸ 3 ದಿವಸಕ್ಕೊಮ್ಮೆ. ಬಂದರೆ ಇಲ್ಲಿ ನೂರಾರು ಜನ ಕೊಡ ತೊಗೊಂಡು ಪಾಳೆ ಹಚ್ಚಿರ್ತಾರೆ. ಅವೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಬಿಡ್ಬೇಕು ಮಾಡಿದ್ದೀವಿ. ಅದು ಎಲ್ಲ ಬೇಡ, ನಾವು ಇದನ್ನು ನಿಮ್ಮ MLA ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ನಾವು ಪ್ರೆಸ್ ಮಾಡಿದ್ದೀವಿ. ನಿಮ್ಮ ಅವಧಿಯಲ್ಲಿ ಇವೆಲ್ಲ ಕೆಲಸಗಳು ಮಾಡಿದರೆ ಭಾಳ ಚಲೋ ಆಗತ್ತೆ. ಕೆಲಸ ಮಾಡಲಿಕ್ಕೆ ಮುಂದಿಂದ ನಾವು ಕ್ರಮ ಕೈಗೆ ತಗೋತೀವಿ. ನಾವು ಹಲವಾರು ಬಾರಿ ಪುರಸಭೆ ಆಫೀಸರ್ಗಳಿಗೆ ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ಮೆಂಬರ್ಗಳಿಗೂ ನಾವು ಭಾಳಷ್ಟು ಹೇಳಿದ್ದೀವಿ. ಇಲ್ಲಿ ನೀರು ಕೊಡ್ತೀನಿ ಅಂತ ಹೇಳಿ ಅದರ ನಳದ ಬಿಲ್ನು ತುಂಬ್ಕೊಂಡಿದ್ದಾರೆ ಕೆಲವೊಂದು ಮನೆಯಲ್ಲಿ. ಅವರೆಲ್ಲ ಇಲ್ಲಿ ಇದ್ದಾರೆ. ಬಿಲ್ಗೆಲ್ಲ ತುಂಬ್ಕೊಂಡು ಅವ್ರಿಗೆ ನೀರು ಕೊಟ್ಟಿಲ್ಲ. ಕೇಳಿದರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೂ ಬಂದು ಇಲ್ಲಿ ನೋಡಲಿಲ್ಲ. ಇಲ್ಲಿ ರಸ್ತೆಯಲ್ಲಿ ಕಂಟಿ ಅದು ಇದ್ದಾವೆ, ಹಾವು ಚೋಳು ಭಾಳ. ಇಲ್ಲಿ ಮಕ್ಕಳು ಅಡ್ಡಾಡ್ತಾವೆ. ಯಾರಿಗೆ ಏನಾರ ಆದರೆ ನಾಳೆ ಜವಾಬ್ದಾರದಾರ ಯಾರು ಅಂದರೆ MLA ಅಶೋಕಣ್ಣ ಪಟ್ಟಣ ಅವರ ಹೆಸರು ಕೆಡುತ್ತೆ. ಏನಾರ ಆಯ್ತಂದ್ರು ಹಾವು ಚೋಳು ಭಾಳ ಅದಾವೆ. ಇಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಯಂಕಾಲ ಭಾಳ ಹುಷಾರಾಗಿ ಅಡ್ಡಾಡಬೇಕು. ಮಳೆ ಆಯಿತು ಅಂದರೆ ಎಲ್ಲಿ ಸಿಕ್ಕಲ್ಲಿ ನೀರಿನಿಂದ ಇರ್ತೈತಿ. ಸೈಕಲ್ ಮೋಟ್ರ್ ತೊಗೊಂಡು ಬರಬೇಕಂದ್ರೆ ಹೆದರ್ಕೊಂಡು ಬರ್ತೀವಿ. ಒಂದು ಸಾರಿ ನಾನೇ ಇಲ್ಲಿ ನೀರಲ್ಲಿ ಬಿದ್ದಿದ್ದೀನಿ. ನನ್ನ ಕಡೆ ಫೋಟೋನೂ ಇದೆ, ಅದು ನಾನು ಕೊಡ್ತೀನಿ ಇವರಿಗೆ, ಹಾಕಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.